ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೆಲೆಕ್ಟ್ ಮಾಡಿರೋ ಟಾಪಿಕ್ ಏನಪ್ಪ ಅಂದರೆ ಡಿಟಾಕ್ಸಿಫಿಕೇಷನ್. ಎಲ್ರಿಗೂ ಗೊತ್ತಾಗಿರುತ್ತೆ ಡಿಟಾಕ್ಸಿಫಿಕೇಷನ್ ಅಂದರೆ ಇದು ಒಂದು ಟಾಕ್ಸಿಕ್ ಸಬ್ಸ್ಟೆನ್ಸ್ನ ನಮ್ಮ ಬಾಡಿಯಿಂದ ಹೊರಗಡೆ ಹಾಕುವಂತಹ ಪ್ರೋಸೆಸ್ಗೆ ನಾವು ಡಿಟಾಕ್ಸಿಫಿಕೇಷನ್ ಅಂತ ಕರಿತೀವಿ. ದಿನನಿತ್ಯ ಜೀವನದಲ್ಲಿ ಎಲ್ರಿಗೂ ಅನಿಸಿರುತ್ತೆ ನಮ್ಮ ಬಾಡಿನ ಒನ್ ಟೈಮ್ ನಾವು ಡಿಟಾಕ್ಸ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು ಅಂತೆಲ್ಲ. ಸೊ ಆವಾಗ ಅನ್ನಿಸ್ದಾಗ ಏನು ಮಾಡ್ತೀರಾ ಎಲ್ಲರೂ? ಆಯುರ್ವೇದಿಕ್ ಸೆಂಟರ್ಸಿಗೆ ವಿಸಿಟ್ ಮಾಡೋದಾಗಿರ್ಬೋದು, ಅವ್ರು ನ್ಯಾಚುರೋಪತಿ ಸೆಂಟರ್ಸಿಗೆ ವಿಸಿಟ್ ಮಾಡಿ ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಆದರೆ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ರೀಸನ್ ಏನಪ್ಪ ಅಂದರೆ ನಾವು ಮನೆಯಲ್ಲೇ ಇಟ್ಕೊಂಡು ಹೇಗೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡೋದಕ್ಕೆ. ನಾವು ನಮ್ಮ ಬಾಡಿನ ಹೇಗೆ ಡಿಟಾಕ್ಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮಗೆ ರೀಸನ್ಸ್ ಗೊತ್ತಿರಬೇಕು, ರೈಟ್? ಸೊ ರೀಸನ್ಸ್ ಗೊತ್ತಿಲ್ಲದೆ ನಾವು ಟ್ರೀಟ್ಮೆಂಟ್ನ ತೊಗೊಳೋದಕ್ಕಾಗಲ್ಲ. ಸೊ ಏನಪ್ಪ ರೀಸನ್ ನಮ್ಮ ಬಾಡಿ ಟಾಕ್ಸಿಕ್ ಸಬ್ಸ್ಟೆನ್ಸ್ನ ಕಂಟೈನ್ ಆಗಿರುತ್ತೆ ಅಂದರೆ ಅದಕ್ಕೆ ಏನೆಲ್ಲ ರೀಸನ್ಸ್ ಇರುತ್ತೆ? ಮೊದಲನೇದಾಗಿ ಅನ್ಹೆಲ್ತಿ ಡಯಟ್ ಅಂದ್ರೇನು? ನಾವು ಜಾಸ್ತಿ ಜಂಕ್ ಫುಡ್, ಪ್ರೊಸೆಸ್ಡ್ ಫುಡ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ಆಗಿರಬಹುದು, ಮಾರ್ನಿಂಗ್ಗೆ ಶುಗರ್ ಇಂಟೇಕ್ ಮಾಡೋದಾಗಿರಬಹುದು, ಮತ್ತು ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಿರೋ ಫುಡ್ನ ಜಾಸ್ತಿ ಬಳಸೋದಾಗಿರ್ಬೋದು. ಸೊ ಇದು ಎಲ್ಲದರಿಂದನೂ ಏನಾಗುತ್ತೆ, ನಮಗೆ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ಸಿಗೆ ಅಡೆತಡೆ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಪೂರ್ ಹೈಡ್ರೇಷನ್. ಪ್ರಾಪರಾಗಿ ನಾವು ವಾಟರ್ ಇಂಟೇಕ್ ಮಾಡಿಲ್ಲ ಅಂದ್ರೂ ಕೂಡ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ಸಿಗೆ ಅದು ತೊಂದರೆ ಆಗುತ್ತೆ. ಹೇಗಪ್ಪ ಅಂದರೆ ನಮ್ಮ ಕಿಡ್ನಿ ಫಂಕ್ಷನ್ ಏನು, ಟಾಕ್ಸಿಕ್ ಸಬ್ಸ್ಟೆನ್ಸ್ನ ಹೊರಗಡೆ ಹಾಕಬೇಕು. ಸೊ ಅದಕ್ಕೆ ಪ್ರಾಪರ್ ಅಮೌಂಟ್ ಆಫ್ ವಾಟರ್ ಇರಲೇಬೇಕು. ಸೊ ಪ್ರಾಪರ್ ಅಮೌಂಟ್ ಆಫ್ ವಾಟರ್ ಇಲ್ಲ ಅಂದಾಗ ಏನಾಗುತ್ತೆ, ಅದು ಕಿಡ್ನಿ ಫಂಕ್ಷನ್ ಪ್ರಾಪರ್ ಆಗಲ್ಲ. ಸೊ ಇದರಿಂದ ಕೂಡ ಏನಾಗುತ್ತೆ, ನಮಗೆ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ಸಿಗೆ ಅಡೆತಡೆ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್, ಎಕ್ಸೆಸಿವ್ ಕನ್ಸ್ಯೂಮ್ಷನ್ ಆಫ್ ಆಲ್ಕೋಹಾಲಿಂದ, ಸ್ಮೋಕಿಂಗಿಂದನೇ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಬಾಡಿಲಿ ಸೆಟಲ್ ಆಗುತ್ತೆ. ನೆಕ್ಸ್ಟು ಪುವರ್ ಸ್ಲೀಪ್, ಕಡಿಮೆ ನಿದ್ದೆ ಮಾಡೋದ್ರಿಂದ ಕೂಡ ಸ್ಟ್ರೆಸ್ ಆಗುತ್ತೆ ಬಾಡಿಗೆ ಸ್ಟ್ರೆಸ್ ಆದಾಗ ಏನಾಗುತ್ತೆ, ಡೈಜೆಷನ್ ಪ್ರಾಬ್ಲಮ್ಸ್ ಆಗುತ್ತೆ. ಡೈಜೆಷನ್ ಪ್ರಾಬ್ಲಮ್ ಆದಾಗ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸ್ ಈಸಿಯಾಗಿ ಔಟ್ಪುಟ್ ಆಗಲ್ಲ. ದೆನ್ ಅದರಿಂದ ಸೋ ಮೆನಿ ಪ್ರಾಬ್ಲಮ್ಸ್ ಇರುತ್ತೆ. ಡೈಜೆಷನ್ ಪ್ರಾಬ್ಲಮ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್, PCOD, ಥೈರಾಯ್ಡ್, ಸೋ ಮೆನಿ ಡಿಸೀಸಸ್ಗಳು ಕೂಡ ಆಗುತ್ತೆ. ಸೊ ಇದು ಅಷ್ಟೇ ಅಲ್ಲದೆ ಪ್ರಾಪರ್ ಸ್ಲೀಪ್ ಇಲ್ಲ ಅಂದರೆ ನಮಗೆ ಬ್ಯಾಡ್ ಥಾಟ್ಸ್ ಏನಿರುತ್ತೆ ಅದು ಕೂಡ ನಮ್ಮ ಮೈಂಡಿಂದ ಹೊರಗೋಗಲ್ಲ. ಸೊ ಇವೆಲ್ಲ ಮೇಜರ್ ರೀಸನ್ಸ್ ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ನ ಪ್ರಾಪರ್ ಆಗಿ ಆಗದೇ ಇರೋದಕ್ಕೆ ಕಂಟ್ರೋಲ್ ಮಾಡ್ತವೆ. ನೆಕ್ಸ್ಟ್, ಇದರಿಂದ ನಾವು ಓವರ್ಕಮ್ ಮಾಡೋದು ಹೇಗೆ? ಸೊ ನಾನು ಯೂಶ್ವಲಿ ಬಿಫೋರೇ ಹೇಳಿದೆ ನಿಮಗೆ, ಮನೇಲೆ ನಾವು ಹೇಗೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡ್ಕೋಬಹುದು ಅಂತ. ಅದಕ್ಕೆ ಸರ್ಟನ್ ನ್ಯಾಚುರಲ್ ಟ್ರೀಟ್ಮೆಂಟ್ಸ್ ಇದೆ, ಹೋಮ್ ರೆಮಿಡೀಸ್. ಇಟ್ಸ್ ಲೈಕ್ ಎ ಹೋಮ್ ರೆಮಿಡೀಸ್ ಆರ್ ನ್ಯಾಚುರಲಾಗಿ ನಾವು ಮನೇಲೇ ಡಿಟಾಕ್ಸ್ ಮಾಡ್ಕೋಬೋದು. ಹೇಗೆ ಮಾಡ್ಕೋಬೇಕಪ್ಪ? ಇಟ್ಸ್ ವೆರಿ ಈಸಿ. ಮೊದಲನೇದು, ನಾವು ಪ್ರಾಪರ್ ಡಯಟ್ನ ಮೇಂಟೈನ್ ಮಾಡಬೇಕು. ನಮ್ಮ ಫುಡ್ಡಲ್ಲಿ ನಾವು ಎಲ್ಲದನ್ನು ಪ್ರಾಪರ್ ಅಮೌಂಟಾಗಿ ಇಂಟೇಕ್ ಮಾಡಬೇಕು. ಲೈಕ್ ಕಾರ್ಬೋಹೈಡ್ರೇಟ್ಸ್ ಆಗಿರ್ಬೋದು, ಪ್ರೋಟೀನ್ಸ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು. ಬಿಕಾಸ್ ಫೈಬರ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಟ್ಸ್ ಮೇಜರ್ಲಿ ಹೆಲ್ಪ್ ಫಾರ್ ದ ಡೈಜೆಷನ್ ಪ್ರೋಸೆಸ್. ಸೊ ಪ್ರಾಪರ್ ಹೈಡ್ರೇಷನ್, ನಾವು ಎವ್ರಿ ಡೇ 2 to 3 ಲೀಟರ್ಸ್ ಆಫ್ ವಾಟರ್ ಕುಡಿಯೋದ್ರಿಂದ ಆಗಿರ್ಬೋದು. ನೆಕ್ಸ್ಟ್, ನಮ್ಮ ಫುಡ್ಡಲ್ಲಿ ನಾವು ನಮ್ಮ ಗಟ್ ಹೆಲ್ತ್ನ ಇಂಪ್ರೂವ್ ಮಾಡೋದಕ್ಕೆ ಪ್ರೀಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ನ ಆ್ಯಡ್ ಮಾಡೋದಾಗಿರ್ಬೋದು. ಲೈಕ್ ಕರ್ಡ್, ಬಟರ್ ಮಿಲ್ಕ್, ಬನಾನಾ, ಜಿಂಜರ್. ಸೊ ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಗಟ್ ಹೆಲ್ತು ಇಂಪ್ರೂವ್ ಆಗುತ್ತೆ. ಇದು ಅಷ್ಟೇ ಅಲ್ಲದೆ ಸ್ಲೀಪ್, ಇದು ಎಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾಪರ್ ಸ್ಲೀಪ್ ಆಗಿರ್ಬೋದು. ನೆಕ್ಸ್ಟು ಸಮ್ ಆಯುರ್ವೇದಿಕ್ ಪೌಡರ್ಸ್ ಲೈಕ್ ಟ್ರಿಫಲಾ. ಸೊ ಈ ಟ್ರಿಫಲಾ ಪೌಡರಿಂದ ಏನಾಗುತ್ತೆ, ಇದು ಈಸಿಯಾಗಿ ನ್ಯಾಚುರಲ್ ಆಗಿ ಡೈಜೆಷನ್ ಆಗೋದಕ್ಕೆ, ನೆಕ್ಸ್ಟು ಬವೆಲ್ ಮೂಮೆಂಟಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ನಾವು ನ್ಯಾಚುರಲ್ಲಾಗಿ ಈ ಡಿಟಾಕ್ಸಿಫಿಕೇಷನ್ ಪ್ರೊಸೆಸ್ಸಿಗೆ ಅದು ಹೆಲ್ಪ್ ಆಗುತ್ತೆ. ಸೊ ಇದ್ರ ಜೊತೆ ನಾವು ಜಿಂಜರ್ ಟೀ ನಮ್ಮ ಡಯಟಲ್ಲಿ ಆ್ಯಡ್ ಮಾಡೋದಾಗಿರ್ಬೋದು, ಟರ್ಮರಿಕ್ ಟೀ ಟರ್ಮರಿಕ್ ವಾಟರ್, ಟರ್ಮರಿಕ್ ಮಿಲ್ಕ್ ಆ್ಯಡ್ ಮಾಡೋದಾಗಿರ್ಬೋದು. ನೆಕ್ಸ್ಟು ತುಳಸಿ, ಸೊ ಇದ್ರ ವಾಟರ್ನ ಕನ್ಸ್ಯೂಮ್ ಮಾಡೋದ್ರಿಂದ ಆಗಿರ್ಬೋದು. ಸೊ ಇವೆಲ್ಲ ನ್ಯಾಚುರಲ್ಲಾಗಿ ನಾವು ಡಿಟಾಕ್ಸಿಫಿಕೇಷನ್ ಪ್ರೋಸೆಸ್ನ ಇಂಪ್ರೂವ್ ಮಾಡ್ಕೋಬೋದು ಇವೆಲ್ಲ ಕನ್ಸ್ಯೂಮ್ ಮಾಡೋದ್ರಿಂದ.
ಆ್ಯಂಡ್ ವೆರಿ ಇಂಪಾರ್ಟೆಂಟ್ ನೋಟ್ ಏನಪ್ಪ ಅಂದರೆ ನಮ್ಮ ಬಾಡಿ ಡಿಟಾಕ್ಸ್ ಆಗಬೇಕು ಅಂದರೆ ಎಕ್ಸ್ಪೆನ್ಸಿವ್ ಟ್ರೀಟ್ಮೆಂಟ್ಸ್ ಏನು ನೀಡಿರಲ್ಲ. ಏನಕ್ಕಪ್ಪ ಅಂದರೆ ನಮ್ಮ ಬಾಡಿ ಯೂಶ್ವಲಿ ನ್ಯಾಚುರಲ್ ಆಗಿ ಅದು ಏನು ಮಾಡುತ್ತೆ, ಡಿಟಾಕ್ಸ್ ಮಾಡ್ಕೊಳ್ಳುತ್ತೆ. ಆದರೆ ಅದು ನ್ಯಾಚುರಲಾಗಿ ಡಿಟಾಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಈ ಪ್ರಾಪರ್ ಲೈಫ್ ಸ್ಟೈಲ್, ನಮ್ಮ ಪ್ರಾಪರ್ ಡಯಟ್ ಆಗಿರ್ಬೋದು, ಸ್ಲೀಪ್ ಆಗಿರಬಹುದು, ಸೊ ಇದು ಎಲ್ಲದನ್ನು ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.